ಇರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಹೌದು ಒಂದು ಮಾತಿನಲ್ಲಿ ಹಿಂಗೆ ಹೇಳ್ತಾರ. ಹ್ಯಾಂಗ ಹೇಳ್ತಾರಿಪ್ಪ ಮಾತಿನಲ್ಲಿ ಒಂದು ಮಾತು? ಹೆಂಗ್ ಹೇಳ್ತಾರಪ್ಪ ಅಂತಂದ್ರ, ಸುಣ್ಣ ಇಲ್ಲದ ಮಣಿ, ಹೌದು ಸುಣ್ಣ ಇಲ್ಲದ ಮಣಿ ಹೆಣ್ಣಿಲ್ಲದ ಮಣಿ. ಹೌದು ಮತ್ತ ಇನ್ನೊಂದು ಏನಪ್ಪಾ ಅಂತಂದ್ರ ಏನ್ರಿಪ್ಪ? ಅದಕ್ಕ ಹೇಳಿದ್ರ ಅವರು. ಹೌದು ಯಾಕಪ್ಪ ಅಂತಂದ್ರ, ಯಾಕ್ರಿ ಸರ? ಸುಣ್ಣ ಇಲ್ಲದ ಎಲ್ಲಿ, ಹೌದು ಮಣ್ಣಿಲ್ಲದ ಮಣಿ, ಹೆಣ್ಣಿಲ್ಲದ ಮಣಿ. ಹೌದು ಹೌದು ಇವು ಹೆಂಗದವಪ್ಪ ಅಂತಂದ್ರ, ಹ್ಯಾಂಗ್ರಿಪ್ಪ? ಮೂರೂ ಇರ್ಲಿಲ್ಲಪ್ಪ ಅಂತಂದ್ರ ಮಧ್ಯಾಹ್ನ ಬಿಸಿಲದೊಳಗ ಎಣ್ಣೆ ಸುರಿದಂತ ವ್ಯವಹಾರ ಆಗ್ತೈತಿ ಹೇಳ್ಯಾರ. ಇಲ್ಲಿ ಅದೇ ಹೇಳ್ತದ್ರಿಪ್ಪ. ಇದೇ ಮಾತು ಯಾಕೆ ಹೇಳ್ಯಾರಪ್ಪ ಅಂತಂದ್ರ, ಯಾಕೆ ಹೇಳ್ಯಾರಿಪ್ಪ? ಇವತ್ತಿನ ದಿವಸ ಸಚಿನ ನಿನಗ ತಂಬಾಕ ಎಲ್ಲಿ ಸುಣ್ಣ ಹೌದು ಹೌದು ಯಾಕಪ್ಪ ಅಂತ ಒಂದ್ ತಲಬಾಗಬೇಕಾದ್ರ ಹೌದು ಹೌದು ತಲೆ ಅಡಿಕೆ ಬೇಕು, ಸುಣ್ಣ ಬೇಕು, ಎಲ್ಲಿ ಬೇಕು, ತಂಬಾಕ ಬೇಕ. ಎಲ್ಲ ಬೇಕು. ಇಟ್ಟು ಎಲ್ಲಾ ಇದ್ರನ ಏನಾಗ್ತದಪ್ಪ ಅಂತಂದ್ರ ಹೌದು ಹೌದು ತಲಬಾಗ್ತೈತಿ. ಹೌದು ಹೌದ್ರಿಪ್ಪ. ಆದ್ರ ಇದಕ್ಕೊಂದು ಉದಾಹರಣೆ ಹೇಳ್ಯಾರ ಮಹಾತ್ಮರು. ಏನ್ ಹೇಳ್ಯಾರಿಪ್ಪ ಉದಾಹರಣೆ? ಏನ್ ಹೇಳ್ಯಾರಪ್ಪ ಅಂತಂದ್ರ, ಏನ್ರಿ ಸರ? ಸುಣ್ಣ ಇಲ್ಲದ ಎಲ್ಲಿ, ಬಣ್ಣ ಇಲ್ಲದ ಮಣಿ, ಹೆಣ್ಣಿಲ್ಲದ ಮಣಿ. ಹೌದು ಹೌದ್ರಿಪ್ಪ. ಇವು ಮೂರು ಇರ್ಲಿಲ್ಲಪ್ಪ ಅಂತಂದ್ರ ಮಧ್ಯಾಹ್ನ ಬಿಸಿಲದೊಳಗ ಎಣ್ಣೆ ಸುರಿದಂತ ವ್ಯವಹಾರ ಆಗ್ತೈತೆ ಹೇಳಿದ್ರು ಅವರು. ಇದೇ ಮಾತು ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ, ಯಾಕ್ರಿ ಸರ? ಇವತ್ತಿನ ದಿವಸ ಇವತ್ತಿನ ದಿವಸ ಎಲ್ಲಿ ಅಡಿಕೆ ಜೋಡಣೆ ಎಲ್ಲ ಐತಿ, ಆದ್ರೆ ಸುಣ್ಣ ಇರ್ಲಿಲ್ಲ ತಲಬ ಆಗುದಿಲ್ಲ. ಹೌದು ಇನ್ನ ಕೋಟಿ ರೂಪಾಯಿ ಭಗವಂತ ಎಷ್ಟು ನಿನಗೆ ಸೌಕರ್ಯ ಮಾಡಿ ಲಕ್ಷ್ಮೀ ದೇವಿ ನಿನ್ನ ಮನಿ ಒಳಗ ಕಾಲು ಮುರ್ಕೊಂಡ್ ಬಿದ್ದಾಳ.